ದೇಶದಲ್ಲಿ ಯುದ್ಧ ಬೇಡ ಶಾಂತಿ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಮೈಸೂರು ನಡೆಸ್ತಾ ಇದ್ರು. ನಮ್ಮ ಯುವ ಕಾಂಗ್ರೆಸ್ ತಂಡ ಎಲ್ಲಾ ಸೇರಿದ್ರು. ವಿಚಾರ ಏನಂದ್ರೆ ಯಾವುದೇ ಜನಗಳಿಗಾಗಲಿ ಯಾವುದೇ ತರ ಸಾಮಾನ್ಯ ಜನಗಳಿಗೆ ಯುದ್ಧ ಬೇಡ ಅಂತ ನನ್ನ ವಿಧಾನವಾಗಿ ಇಂಡಿಯಾಗ್ಲಿ ಇಲ್ಲಿ ಯಾವುದೇ ಜನಗಳಿಗೆ ಯುದ್ಧ ಬೇಡ ಅಂತಾನೆ ಇರೋದು. ಈ ಈಗೋ ಪೊಲಿಟಿಕಲ್ ಈಗೋ ಇಂದ ಜನಗಳನ್ನ ತಪ್ಪು ದಾರಿಗೆ ತಂದು ಆ ಯುದ್ಧನ ಜಾಸ್ತಿ ಮಾಡ್ತಾ ಇರೋ ಟ್ರಂಪ್ ಅವರು ಅದನ್ನ ಕಮ್ಮಿ ಮಾಡ್ಕೊಬೇಕು ಅಂತ ಕೇಳ್ತಾರೆ. ಅವ್ರ ಮನ್ಸಲ್ಲಿರೋ ಈಗೋ ಮತ್ತು ಇದರಿಂದಾನೇ ಈ ಜನಗಳು ಸಾಯ್ತಾರೆ. ಈ ಮಕ್ಕಳುಗಳೆಲ್ಲ ಸತ್ತೋಗ್ತಾ ಇದಾರೆ. ನಿದ್ದೆ ಇಲ್ಲವಂತ ನೈಟ್ ಎಲ್ಲ ನಿದ್ದೆ ಇಲ್ಲದೆ ಬಾಂಬ್ಗಳಾಗ್ತಾ ಇದಾರಂತ. ನಿದ್ದೆಯಿಂದನೇ ಸುಮಾರು ಜನ 25 ಜನವರೆಗೂ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. 4-5 ಜನ ಆಲ್ರೆಡಿ ನಿಂತ್ಕೊಂಡಿದ್ದಾರೆ ಸೇಲಲ್ಲಿ. ವಿಚಾರವಾಗಿ ನಾವು ಇದು ತಟ್ಟುತ್ತಾ ಅಂತ ಸರ್, ನಿಮ್ಮ ಘೋಷಣೆ ಅಲ್ಲಿವರೆಗೂ ತಟ್ಟುತ್ತಾ ಅಂತ. ಈಗ ಹನಿ ಹನಿ ಕುಂದ್ರೆ ಹಳ್ಳ ಅಂತೀವಿ. ಜನಗಳಿಗೆ ತಿಳುವಳಿಕೆ ಹೇಳ್ಬೇಕಲ್ವ ಸರ್. ನಮ್ಮ ಜನರ ಮೈಸೂರು ಜನಗಳಿಗೆ ಏನ್ ವಾರ್ತೆಯಿಂದ ಗೊತ್ತಿರಲ್ಲ. ಮತ್ತೆ ನಾವಿಲ್ಲಿ ಆರಾಮಾಗಿ ನಾವ್ ಇದೀವಲ್ಲ, ಇಲ್ಲಿ ನಮ್ ಜನಗಳಿಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಇಡೀ ದೇಶದಲ್ಲಿ ನಮ್ಮ ಗೌರ್ಮೆಂಟ್ ಪ್ರೆಜರ್ ಬರುತ್ತೆ. ಜಗಳ ಆಗ್ತಿದ್ರೆ ನಮ್ ಭಾರತದಲ್ಲಿ ನಾವ್ ಇಲ್ಲಿ ಕಷ್ಟಪಡ್ತಾ ಇದೀವಿ. ಅದ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ನಮ್ಮಲ್ಲಿ ಸಿಲಿಂಡರ್ಗಳ ಸಮಸ್ಯೆಗಳಾಗಿದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ನಾನೇ ಪೆಟ್ರೋಲ್ ಬಂಕ್ ಇಟ್ಕೊಂಡಿದ್ದೀನಿ, ಡೀಸೆಲ್ ಬಂಕ್ ಇಟ್ಕೊಂಡು ಗ್ಯಾಸ್ ಎಲ್ಪಿಜಿಗಳೆಲ್ಲ ವಿಚಾರ ಯಾವ್ದೋ ಒಂದ್ 2 ದೇಶದಲ್ಲಿ ನಡೀತಾ ಇರುವಂತ ಜಗಳ. ನಮಗೂ ಸಮಸ್ಯೆಗಳಿರೋದ್ರಿಂದ ನಾವುಗಳ ಘೋಷಣೆ ಕೂಡಲೇಬೇಕು ಸರ್. ಶಾಂತಿಯನ್ನು ಕಾಪಾಡಬೇಕು ಅಂತ ನಾವು ಸೊ ವ್ಯಾಪಾರಿಗಳು ಬೀದಿಲಿರೋರು ಅಷ್ಟೇನೆ, ದೊಡ್ಡ ದೊಡ್ಡ ಕಂಪನಿಗಳು ಕಾರ್ಪೊರೇಟ್ ಕಂಪನಿಗಳಿಗೂ ನಷ್ಟ ಹೆವಿ ಲಾಸ್ ಆಗಿದೆ. ಯಾಕೆ ನಮ್ಮ ಅಮೆಜಾನ್ ಇದ್ರ ಮೇಲೆ ಬಾಂಬ್ ಹಾಕಿದ್ದಾರೆ. ಇಸ್ರೇಲ್ ಅಲ್ಲಿ ಒಂದು ಅಮೆಜಾನ್ ಡೇಟಾ ಸೆಂಟರ್ ಅದ್ಮೇಲೆ ಬಾಂಬ್ ಹಾಕಿದ್ದಾರೆ. ಆ ಬಾಂಬ್ ಇಂದ ದೊಡ್ಡ ದೊಡ್ಡ ಕಂಪನಿಗಳಿಗೂ ನಷ್ಟ ಆಗಿದೆ. ಅದೇ ತರ ಒಂದು ಸಾಮಾನ್ಯ ವ್ಯಕ್ತಿ ನಾವ್ ಸಂಬಳ ನಮ್ಗೇನ್ ಜಾಸ್ತಿ ಮಾಡಕ್ ಬರ್ತಾ ಇಲ್ಲ. ನಮ್ಗೆ ಏನ್ ಸಂಬಳ ಬರ್ತಾ ಇದೆ ಅದೇ ಸಂಬಳ ಬರ್ತಾ ಇದೆ. ಅದೇ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ನಾವು ಎಷ್ಟು ನಮ್ಮ ಸಂಬಳದಲ್ಲಿ ನಾವು ಕೊಡ್ತಾ ಇದೀವಿ ಇದರಿಂದ. ನಮ್ಮ ಜನಗಳ ಸಾಮಾನ್ಯ ಜನಗಳ ಕ್ಲಾಸ್ ಬಂದು ಹಾಳಾಗ್ತಿದ್ದ ಈ ಬೇರೆ ದೇಶದಲ್ಲಿ ಅವ್ರಗಳಿಗೆ ಏನು ಸಮಸ್ಯೆಗಳಾಗ್ತಿಲ್ಲ. ನಮ್ಮ ಸಾಮಾನ್ಯ ಜನಗಳ ಕ್ಲಾಸ್ ಹಾಳಾಗ್ತಿದೆ. ಆ ಯುದ್ಧ ನಿಂತನೇ ಇದೆಲ್ಲ ಕಮ್ಮಿ ಆಗುತ್ತೆ. ನಮ್ ಸಂಬಳ ಜಾಸ್ತಿ ಆಗಿ ಜಾಸ್ತಿ ಆಗಿ ಕ್ಲಾಸ್ ಕೊಟ್ಟು ನಮ್ಗೆ ಅನ್ಸಲ್ಲ. ಬಟ್ ಇನ್ನ ಸಂಬಳದಲ್ಲಿ ನಾವು ಯಾವಾಗ ನಾವು ಜಾಸ್ತಿ ಪೆಟ್ರೋಲ್ ಕಾಸು ಕೊಡ್ತೀವೋ ಇದಕ್ಕೆ ಕಾಸು ಕೊಡ್ತೀವೋ ಅದು ನಮ್ಗೆ ಸಾಮಾನ್ಯ ಜನ ಬಂದು ಹೇಳಿದ್ದಾರೆ. ಬೇರೆ ಕಂಪನಿಗಳಿಗಿಂತ ವ್ಯಾಪಾರಿಗಳಿಗಿಂತ ಸಾಮಾನ್ಯ ಜನಗಳಿಗೆ ಕಷ್ಟಪಡ್ತಾರೆ. ವ್ಯಾಪಾರಿಗಳು ಏನ್ ಮಾಡ್ತಾರೆ, ನಂತರ ಬರ್ತಾರೆ ಮೆಟೀರಿಯಲ್ಗಳಿಗೆ 100 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾರೆ ಬಂದು, 1-2 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾರೆ ಬಂದು. ಅವ್ರ ವ್ಯಾಪಾರದಲ್ಲಿ ಏನು ಅವ್ರಿಗೆ ನಷ್ಟ ಆಗಲ್ಲ, 100 ರೂಪಾಯಿ ಜಾಸ್ತಿ ಮಾಡ್ಬಿಡ್ತಾರೆ. ಆದ್ರೆ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಕಡಿಮೆ ಮಾಡ್ತಾರೆ. ಯಾರೇ ರೋಡಲ್ಲಿ 100 ರೂಪಾಯಿ ಮೆಟೀರಿಯಲ್ 100 ರೂಪಾಯಿ ಕೊಡಲ್ಲ, 100 ರೂಪಾಯಿಗೆ 10 ಪೈಸೆ ಕೊಡೋ. 200 ರೂಪಾಯಿ ಅದೇನು ಮತ್ತೆ 210 ರೂಪಾಯಿ ಕೊಡ್ತಾರೆ. ಅವ್ರಿಗೇನಂತ ಸಮಸ್ಯೆ? ಅದೆಲ್ಲ ಸಮಸ್ಯೆ, ಜನಗಳ ಸಮಸ್ಯೆ ಆಗ್ತಾರೆ. ಆ ವಿಚಾರವಾಗಿ ನಾವು ಗೊತ್ತಿರುತ್ತೆ ಸೋಮಣ್ಣ.